ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಅಥವಾ ಸಾಬುದಾನನ ಬಳಸಿ ಒಂದೊಳ್ಳೆ ಸ್ವೀಟ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಾಮೂಲಿಯಾಗಿ ಸ್ವೀಟ್ ಅಥವಾ ಪಾಯಸ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಒಮ್ಮೆ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ. ಸ್ಪೆಷಲ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಸ್ಪೆಷಲ್ ಆಗಿರುವಂತಹ ಸಬ್ಬಕ್ಕಿಯಿಂದ ಮಾಡಿರುವಂತಹ ಸ್ವೀಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕನ್ನು ಮಾಡಿ. ಈ ಸಾಬುದಾನನ ಬಳಸಿ ಸ್ಪೆಷಲ್ ಆದಂತಹ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಬ್ಬಕ್ಕಿನ ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ ದಪ್ಪ ಸಬ್ಬಕ್ಕಿನೇ ತೆಗೆದುಕೊಂಡಿದ್ದೇನೆ. ನೈಲಾನ್ ಸಬ್ಬಕ್ಕಿಗಿಂತ ಈ ರೀತಿ ದಪ್ಪ ಸಬ್ಬಕ್ಕಿ ಅಥವಾ ಮೀಡಿಯಂ ಸಬ್ಬಕ್ಕಿ ಬರುತ್ತಲ್ಲ, ಅದನ್ನಾದರೂ ತೆಗೆದುಕೊಳ್ಬೋದು. ಇವನ್ನು ಈ ರೀತಿ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನು ಈ ರೀತಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಆದಷ್ಟು ಪೌಡರ್ ಮಾಡಿಕೊಂಡು ಇದನ್ನು ಜರಡಿ ಇಟ್ಕೊಳ್ಬೇಕಾಗುತ್ತೆ. ಈ ಮಿಶ್ರಣವನ್ನು ಜರಡಿ ಹಿಡಿದು ನಂತರ ಮಿಕ್ಕಿರುವಂತಹ ಈ ರೀತಿ ರವೆ ಮಿಶ್ರಣವನ್ನು ಮತ್ತೊಮ್ಮೆ ಇದನ್ನು ಮಿಕ್ಸಿ ಮಾಡಿ ಮತ್ತೆ ಇದನ್ನು ಜರಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ಸಬ್ಬಕ್ಕಿನೂ ಈ ರೀತಿ ಪೌಡರ್ ಟೈಪ್ ಮಾಡಿ ನಾನಿಲ್ಲಿ ಜರಡಿ ಹಿಡಿದು ಒಂದು ಬಟ್ಲಿಗೆ ತೆಗೆದುಕೊಂಡಿದ್ದೇನೆ. ಇದಕ್ಕೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಲಿನ ಪುಡಿನ 1 ಟೇಬಲ್ ಸ್ಪೂನ್ ಆಗುವಷ್ಟು, ಅನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವೆರಡನ್ನು ಸೇರಿಸಿ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಈ ರೀತಿ ಬೆರೆಯೋ ರೀತಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದೆಲೆ ನೀರನ್ನು ಸೇರಿಸ್ದೇನೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಸಬ್ಬಕ್ಕಿ ಬೇಗನೆ ನೀರನ್ನು ಎಳ್ಕೊಳ್ಳುತ್ತೆ. ಹಾಗಾಗಿ ನಿಧಾನವಾಗಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸಬ್ಬಕ್ಕಿ ಅಂದರೆ ಮಾಮೂಲಿಯಾಗಿ ನಾವು ಪಾಯಸನ ಮಾಡ್ಕೊಳ್ತಾ ಇರ್ತೇವೆ, ಆದರೆ ಈ ರೀತಿ ಒಮ್ಮೆ ಸ್ಪೆಷಲ್ಲಾಗಿ ಸ್ವೀಟನ್ನು ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ. ತುಪ್ಪನ ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆ ಇದನ್ನು ನಾದ್ಕೊಳ್ತಾ ಇದ್ದೇನೆ. ನೋಡಿ, ಈ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಹಿಟ್ಟನ್ನು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ಹಿಟ್ಟನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ. ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಈ ಹಿಟ್ಟನ್ನು ಬೆರೆಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದನ್ನು ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಚಿಕ್ಕ ಗೋಳಿ ಆಕಾರಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗಿ ನಾವು ಈ ರೀತಿ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ಈ ರೀತಿ ಉಂಡೆನ ಮಾಡಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ನಾನಿಲ್ಲಿ ಮತ್ತೊಮ್ಮೆ ಮಾಡಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಆದಷ್ಟು ಈ ರೀತಿ ಸಣ್ಣದಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮಾಮೂಲಿ ಚಿಕ್ಕ ಗೋಳಿಗಿಂತ ಇನ್ನೂ ಸಣ್ಣದಾಗಿ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ತೇನೆ. ಇನ್ನೊಂದು ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಟ್ಲನ್ನ ಇಟ್ಟು ಈ ಬಟ್ಲಿಗೆ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಗ್ಯಾಸನ್ನು ಹಚ್ಚಿ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು, ಗಟ್ಟಿ ಹಾಲನ್ನೇ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿ ಗಟ್ಟಿ ಹಾಲನ್ನೇ ತೆಗೆದುಕೊಂಡು 500 ml ಹಾಲನ್ನು 300 ml ಹಾಲಾಗುವವರೆಗೂ ಇದನ್ನು ಇದೇ ರೀತಿಯಾಗಿ ಲೋ ಟು ಮೀಡಿಯಮ್ ಉರಿಲಿ ಕುದಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ನೀರನ್ನು ಹಾಕ್ಕೊಳ್ಬಾರ್ದು ಅಂತ ಹೇಳಿದ್ದು. ನೀರನ್ನು ಸೇರಿಸಿದ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ. ಹಾಗಾಗಿ ಗಟ್ಟಿ ಹಾಲನ್ನೇ ತೆಗೆದುಕೊಂಡು ನಾವು 300 ml ಆಗೋವರೆಗೂ ಇವನ್ನ ಕುದಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಆಗಾಗ ಮಿಕ್ಸ್ ಮಾಡ್ತಾ ಬರುವಂತಹ ಕೆನೆನೇ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ನಾವು ಕುದಿಸ್ಬೇಕಾಗುತ್ತೆ. ನೋಡಿ, ಹಾಲು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿದ್ದಾವೆ. ಈ ರೀತಿ ಮಿಕ್ಸ್ ಮಾಡ್ತಾನೆ ಕುದಿಸ್ಕೊಳ್ತಾ ನಂತರ ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ, ಅನಂತರ 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು 1-2 ನಿಮಿಷಗಳ ಕಾಲ ಕುದಿಸ್ತೇನೆ. ನೋಡ್ಬೋದು, ಹಾಲು ಚೆನ್ನಾಗಿ ಕುದಿ ಬಂದಿದ್ದಾವೆ.
ಈ ರೀತಿ 300 ml ಆಗೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ. ಸಕ್ಕರೆ ಎಲ್ಲ ಕರಗಿದೆ, ಹಾಗೆಯೇ ಹಾಲು ಸಹ ಗಟ್ಟಿಯಾಗಿದೆ. ಈ ಹದಕ್ಕೆ ನಾವು ಹಾಲನ್ನು ಕುದಿಸ್ಕೊಂಡ್ರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ಈ ಹಾಲಿನ ಪಾತ್ರೆನ ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು ಹಿಟ್ಟು ಎಲ್ಲವನ್ನು ಈ ರೀತಿ ಸರ್ಕಲ್ ಶೇಪಲ್ಲಿ ಉಂಡೆ ಮಾಡಿದ್ದಾಗಿದೆ. ಎಲ್ಲವನ್ನು ಇದೇ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಎಲ್ಲವನ್ನು ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದಾಗಿದೆ, ನೋಡ್ಬೋದು. ಈಗ ಇವೆಲ್ಲವನ್ನು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಅಗಲವಾಗಿರುವಂತಹ ಬಾಣಲೆನ ಇಡ್ತೇನೆ. ಗ್ಯಾಸನ್ನು ಹಚ್ಚಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು, ಅನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಆರೆಂಜ್ ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಫುಡ್ ಕಲರ್ ಆಪ್ಷನಲ್ಲು, ಬೇಕು ಅಂದಲ್ಲಿ ಹಾಕ್ಕೊಳ್ಬೋದು, ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಕಲರ್ಫುಲ್ಲಾಗಿ ಕಾಣಲಿ ಅಂತ ಈ ರೀತಿ ಫುಡ್ ಕಲರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ಚಿಟಿಕೆ ಆಗುವಷ್ಟು ಆರೆಂಜ್ ಫುಡ್ ಕಲರನ್ನು ಇದಕ್ಕೆ ಸೇರಿಸ್ತೇನೆ. ಫುಡ್ ಕಲರನ್ನು ಸೇರಿಸಿ ಒಮ್ಮೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಈ ನೀರನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ನೀರು ಕುದಿ ಬಂದಿದ್ದೇನೆ. ಇದಕ್ಕೆ ನಾವು ಮಾಡಿಟ್ಟಂತಹ ಸರ್ಕಲ್ ಉಂಡೆಗಳನ್ನು ಈ ರೀತಿಯಾಗಿ ನೀರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲವನ್ನು ಈ ರೀತಿ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಹಾಕಿದ್ದೇನೆ. ಇದನ್ನು ಹಿಂದೆನೇ ಮಿಕ್ಸ್ ಮಾಡ್ದೇನೆ ಕುದಿಲಿಕ್ಕೆ ಬಿಡಬೇಕು. ಈ ರೀತಿ ಕುದೀತಾ ಕುದೀತಾ ಅವು ಅವಾಗೆ ಮೇಲೆ ಬರ್ತವೆ, ಆಗ ಇವನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೀರು ಕುದೀತಾ ಅವು ಮೇಲ್ ಬರ್ತವೆ. ಈ ರೀತಿ ಮೇಲ್ ಬಂದಾಗ ಇವನ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ಈ ರೀತಿ ಕುದಿ ಬಂದು ಮೇಲ್ ಬಂದಿದ್ದಾವೆ. ಈಗ ಇವನ್ನ ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ರಿಂದ 2 ನಿಮಿಷಗಳ ಕಾಲ ಈ ಬಿಸಿ ನೀರಲ್ಲಿ ಇವನ್ನ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ 1-2 ನಿಮಿಷ ಇವನ್ನ ಕುದಿಸ್ಕೊಂಡ್ರೆ ಸಾಕು. ಈಗ ಇವನ್ನ ಕುದಿಸ್ಕೊಂಡಿದ್ದಾಗಿದೆ. ಗ್ಯಾಸನ್ನು ಆಫ್ ಮಾಡಿ ಇವನ್ನ ನೀರನ್ನು ಸಪ್ರೇಟಾಗಿ ಶೋಧಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ರೀತಿ ಶೋಧಿಸೋದನ್ನು ಇಟ್ಟು ಇವನ್ನ ಈ ರೀತಿಯಾಗಿ ಶೋಧಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಶೋಧಿಸಿದ್ದನ್ನೇ ಮೇಲೆ ಇದಕ್ಕೆ ತಣ್ಣೀರನ್ನು, ಒಂದು ಅರ್ಧ ಚಮಚ ಆಗುವಷ್ಟು ತಣ್ಣೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದಕ್ಕೆ ಒಂದು ಅಂಟದೇ ಇರಲಿ ಅಂತ ಈ ರೀತಿ ತಣ್ಣೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು ಎಷ್ಟು ಜಲ್ಲಿಯಾಗಿ, ಎಷ್ಟು ಸ್ಮೂತಾಗಿ ಕಾಣ್ತಿದ್ದಾವೆ ಅಂತ, ಚೆನ್ನಾಗಿ ಬೆಂದಿದ್ದಾವೆ. ಈಗ ಇವನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೇನೆ. ಒಂದು ಬಟ್ಲನ್ನ ತೆಗೆದುಕೊಂಡು ಈ ಬಟ್ಲಿಗೆ ಮೊದಲಿಗೆ ನಾವು ಪ್ರಿಪೇರ್ ಮಾಡಿರುವಂತಹ ಈ ಸರ್ಕಲ್ ಶೇಪ್ ಇರುವಂತಹ ಈ ಮಿಶ್ರಣವನ್ನು ಈ ರೀತಿಯಾಗಿ ಹಾಕಿ, ಅನಂತರ ಕಾಯಿಸಿಟ್ಟಿರುವಂತಹ ಹಾಲನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಲೇಯರ್ ಬೈ ಲೇಯರ್ ಇವನ್ನ ಹಾಕ್ಕೊಳ್ಬೇಕಾಗುತ್ತೆ. ಹಾಲನ್ನು ಸ್ವಲ್ಪ ತಣ್ಣಗಾಗಿದ್ದೇನೆ ಫ್ರಿಜ್ಜಲ್ಲಿಟ್ಟು ನಾವು ತಣ್ಣಗಾದ ನಂತರ ಸರ್ವ್ ಮಾಡಿದ್ರೆ ಕೂಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸ್ವಲ್ಪ ಹಾಲನ್ನು ಹಾಕಿದ ನಂತರ ಸಬ್ಬಕ್ಕಿಯಲ್ಲಿ ಮಾಡಿರುವಂತಹ ಈ ರೀತಿ ಸರ್ಕಲ್ ಶೇಪ್ ಇರುವಂತಹ ಇವನ್ನ ಹಾಕ್ಕೊಳ್ಬೇಕಾಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಸಬ್ಬಕ್ಕಿ ಸೇವನೆ ಮಾಡೋದು ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು. ಸಬ್ಬಕ್ಕಿಯಿಂದ ಈ ರೀತಿ ವೆರೈಟಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೌಲ್ಗೆ ಸರ್ವ್ ಮಾಡಿದ್ದೇನೆ. ಸಣ್ಣದಾಗಿ ಕಟ್ ಮಾಡಿರುವಂತಹ ಪಿಸ್ತಾಯಿಂದ ಈ ರೀತಿ ಗಾರ್ನಿಷ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಕಲರ್ಫುಲ್ಲಾಗಿ ಕಾಣೋದಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.